ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ಒಂದು ಟಾಟಾ ಎಸ್ ಗಾಡಿ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ರಿ. ಹೌದು ಸರ್, ಹೌದು ಸರ್. ಅದು ಡೀಟೇಲ್ಸ್ ಕೊಡ್ತೀರಾ ಸರ್? ನಾನು ನಿನ್ನೆ ಮೊನ್ನೆಲ್ಲ ಟ್ರೈ ಮಾಡಿದೆ, ನಿಮ್ಮ ಕಾಲು ಕನೆಕ್ಟ್ ಆಗಲಿಲ್ಲ. ಹಾಂ, ಓಕೆ ಸರ್. ಸ್ವಲ್ಪ ಸರಿ ಇರಲಿಲ್ಲ ಸರ್ ಮೊನ್ನೆ. ಹಾಂ, ಇವಾಗ ಕೊಡ್ತೀರಾ ಸರ್ ಡೀಟೇಲ್ಸು? ಹಾಂ, ಕೊಡ್ತೀನಿ ಸರ್, ಕೊಡ್ತೀನಿ. ಟಾಟಾ ಎಸ್ ಅಲ್ವಾ ಸರ್ ಇದು ಗಾಡಿ? ಹಾಂ, ಹೌದು ಸರ್, ಹೌದು ಸರ್. ಯಾವ ಮಾಡಲ್ ಸರ್ ಇದು ಗಾಡಿ? ಇದು 2017 ಮಾಡಲ್ ಅದು ಸರ್. 2017 ಗಾಡಿ ಎಷ್ಟು ಓಡಿದೆ ಸರ್? 1 ಲಕ್ಷ ಮೇಲೆ ಹೊಡಿದೆ ಸರ್. 1 ಲಕ್ಷ ಮೇಲೆ ಓಡಿದೆಯಾ? ಹಾಂ ಸರ್. ಓನರ್ ಎಷ್ಟಾಗಿದೆ? ಓನರ್ 3 ಸರ್. ಓಕೆ, ಈಗ 3ನೇ ಓನರಲ್ಲಿ ಇದೆ ಗಾಡಿ? ಹಾಂ, 3ನೇ ಓನರಲ್ಲೇ ಇದೆ ಸರ್. ಈಗ ತಗೊಳ್ಳೋರು 4ನೇ ಓನರ್. ಹಾಂ, ಓಕೆ ಸರ್, ಆಯಿತು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಹಾಂ, 9 ತಿಂಗಳು ಇದೆ ಸರ್ ಇನ್ನೂ 9 ತಿಂಗಳು ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ? ಹೌದು ಸರ್, ಹೌದು ಸರ್. ಓಕೆ, ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? CC ನಾನು ಕೊಡ್ತೀನಿ ಸರ್. CC ನೀವೇ ತೆಗೆದುಕೊಡ್ತೀರಾ? ಅದೇ ನಮ್ಮ ಜಿಲ್ಲೆಯವರೇ ಆದ್ರೆ ಇಲ್ಲೇ ಏನು ಜರುರತ್ತಿಲ್ಲ ಸರ್ CC ಕೊಡೋದು. ಹಾಂ ಹಾಂ. ಬೇರೆ ಇದು ಆದ್ರೆ ನಾನು CCದು ಏನು ಖರ್ಚು ಬರ್ತದೆ CC ಕಿತ್ಕೊಳ್ಳೋ ಜವಾಬ್ದಾರಿ ನಂದು. ಓಕೆ ಸರ್, ಆಯಿತು. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಹಾಂ, ಇನ್ಶೂರೆನ್ಸ್ ರನ್ನಿಂಗ್ ಆಯ್ತು, 9 ತಿಂಗಳು ಅದ ರೀ ನಾ. ಹಾಂ, ಸರಿ ಸರ್, ಆಯ್ತು. ಸರ್, ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಅದು ಆ ಥರ ಬ್ಲ್ಯಾಕ್ ಲಿಸ್ಟ್ ರೀ. ಆ ಥರ ಯಾವುದೂ ಇಲ್ವಾ? ಬ್ಲ್ಯಾಕ್ ಲಿಸ್ಟ್ ಯಾವ ಇಲ್ಲ ಸರ್. ಹಾಂ, ಓಕೆ ಸರ್, ಆಯಿತು. ಗಾಡಿ ಕ್ಯಾಶ್ ಅದ ರೀ, ಆನ್ ಕ್ಯಾಶ್ ಅದ. ಇದು ಅದ ರೀ, ಏನು ಪ್ರಾಬ್ಲಮ್ ಯಾವ ಇಲ್ಲ. ಹಾಂ, ಸರಿ ಸರ್, ಆಯಿತು. ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾರು ಹಾಕ್ಸಿದ್ದೀರಾ? ಈ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತೂ ಏನಿಲ್ಲ ಸರ್, ಗಾಡಿ ಜೊತೆ ಇದೆ ಸರ್. ಹಾಂ ಹಾಂ ಹಾಂ. ಓಕೆ, ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಒಂದು 50% ಹಿಂದಿನ ಅದಾವ ಸರ್, 30% ಮುಂದಿನ ಅದಾವ ಸರ್. 50% ಇಂದ ಒಂದು 30% ಅಷ್ಟು ಮುಂದೆ ಇದೆ. ಹಾಂ ಸರ್. ಸರ್, ಗಾಡಿ ಆಕ್ಸಿಡೆಂಟ್ ಟಚ್ ಆಗಿರೋದು, ಸ್ಕ್ರಾಚಸ್ ಈ ಥರ ಏನಾದರೂ? ಆ ಥರ ಏನೂ ಇಲ್ಲ. ಇದು ಫ್ಯೂಲ್ ಡೀಸೆಲ್ ಅಲ್ವಾ ಸರ್? ಹಾಂ, ಡೀಸೆಲ್ ಸರ್, ಡೀಸೆಲ್. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? 14-15 ಮಾಮೂಲಿ ಬರುತ್ತೆ ಸರ್. 14-15 ಬರುತ್ತೆ. ಹಾಂ ಸರ್. ಲೋಡ್ ಗಾಡಿ? ಲೋಡ್ ಗಾಡಿ ಒಂದು 2 ಒಂದು 2 ಕಿಲೋಮೀಟ್ರ್ ಕಡಿಮೆ ಆಗ್ಬೋದಾ? ಹಾಂ ಸರ್. ಸರ್, ಈಗ ನೀವು ಓನರಾ ಡೀಲರಾ? ನಾವು ಓನರ್ ಸರ್. ಅದ ಗಾಡಿದು ನಮ್ಮ ಅಣ್ಣನ ಹೆಸರಲ್ಲಿ ಅದ ರೀ ಗಾಡಿ. ಒಟ್ನಲ್ಲಿ ಓನರೇ ಬರುತ್ತೆ ಬಿಡಿ. ಹಾಂ, ನಂದೇ ರೀ ಸರ್. ಓಕೆ ಸರ್, ಲೊಕೇಶನ್ ಎಲ್ಲಿ ಬರ್ತದೆ ಸರ್ ನಿಮ್ಮದು? ಇದು ಬಿಜಾಪುರ ಸಾಯಿ ಪಾರ್ಕ್ ರೋಡ್ ನೋಡಿ ಸರ್. ಬಿಜಾಪುರ ಡಿಸ್ಟಿಕ್ ಬರುತ್ತೆ? ಬಿಜಾಪುರ ಡಿಸ್ಟಿಕ್ ಸಿಟಿನೇ ಸರ್. ಹಾಂ, ಸಿಟಿ ಒಳಗೆ ಒಂದು ಏರಿಯಾದ ಹೆಸರು ಸಾಯಿ ಪಾರ್ಕ್ ಸರ್. ಆಯ್ತು, ಇರಲಿ ಬಿಡಿ ಸರ್. ನಾನು ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ಕೊಂಡು ಬರ್ತಾರೆ, ಕೇಳ್ತಾರೆ. ಹಾಂ ಹಾಂ ಸರ್. ಈಗ ಹಂಗೆ ರೇಟಿಗೆ ಬಂದ್ಬಿಡೋಣ ಸರ್. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಗಾಡಿಗೆ? ರೇಟ್ ಸರ ಒಂದು 3 ಲ್ಯಾಕ್ ಹೇಳ್ತೀನಿ ಸರ. ಹಾಂ, ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಏನಾರ ಒಂದು 5-10 ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. 2.80 ನಾನು 2.80 ಫೈನಲ್ ಮಾಡ್ತೀನಿ ನೋಡಿ ಸರ್. ನಿಮ್ಗೆ ಕರೆ ಹೇಳ್ಬೇಕಂದ್ರೆ 2.80 ಫೈನಲ್ ಮಾಡ್ತೀರಾ? ಈಗ ನಿಮ್ಮ 2.80 ಫೈನಲ್ ಮಾಡ್ತೀನಿ ಸರ್. ನಿಮ್ಮ ಎಕ್ಸ್ಪೆಕ್ಟೇಷನ್ ಇರೋದು 3 ಲಕ್ಷ. ಹಾಂ ಸರ್. ಏನಾದ್ರು ಸ್ವಲ್ಪ ಕಡಿಮೆ ಅಂತಂದ್ರೆ, ಅಥವಾ ಯಾರನ್ನ ಚಾನಲ್ ಕಡೆಯಿಂದ ನೋಡ್ಕೊಂಬತ್ತೀನಿ ಅಂತಂದ್ರೆ ಒಂದು 20 ಸಾವಿರ ಕಡಿಮೆ ಮಾಡೋಣ ಅಂತ. 20 ಸಾವಿರ ಕಡಿಮೆ ಮಾಡಿ ಕೊಟ್ಬಿಡ್ತೀನಿ. ಅಲ್ಲಿಗೆ 2.80. 2.80 ಫೈನಲ್ ಸರ್. ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್? ಫುಲ್ ಕಂಡೀಷನ್ ಅದ ಸರ್. ಬಂದು ನೋಡಿದ್ರೆ ಭಾಳ ಪಿಕಪ್ ಭಾಳ ಅದ ಸರ್ ಗಾಡಿ. ಹಾಂ ಹಾಂ ಹಾಂ. ಹಾಂ ಸರ್, ಗಾಡಿ ಹೊಡೆದು ನೋಡಿದ್ರೆ ಬಿಡಂಗಿಲ್ಲ ಸರ್, ಆ ಥರ ಅದ ರೀ. ನಾನು ಬೇರೆ ಹೋಟೆಲ್ TT ತೊಗೋಬೇಕಂತ ಮಾಡೀನಿ ಸರ್. ಹಾಂ ಹಾಂ. ಅದಕ್ಕೆ ಅದು ಸ್ವಲ್ಪ ನಮ್ಮ ಜಮಾತ್ ಆಗೈತಿಲ್ಲ ರೀ, ಅದಕ್ಕೆ. ನೀವು TT ಗಾಡಿ ತಗೋಬೇಕು ಅಂದ್ಕೊಂಡಿದ್ದೀರಾ? ಹಾಂ ಸರ್, TT ತೊಗೊಳಕ್ಕೆ. ಸರಿ ಸರ್, ಆಯಿತು. ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಕ್ರಿ ಸರ್. ನಿಮ್ಮ ನಂಬರ್ ಕೊಟ್ಟಿದ್ದೀನಿ, ಇದೇ ನಂಬರ್ ಕೊಟ್ಟಿಲ್ಲ ಸರ್? ಹಾಂ ಸರ್, ಇದೇ ನಂಬರ್ ಕೊಡಿ ಸರ್. ಆಯ್ತು ಸರ್, ಇವಾಗ ಸಂಜೆ ವಿಡಿಯೋ ಬರ್ತದೆ ನೋಡಿ ಸರ್. ಯಾರನ್ನ ಕೇಳ್ಕೊಂಡು ಬಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಿ ಸರ್, ನಮ್ಮ ಚಾನಲ್ ಕಡೆಯಿಂದ ಯಾರನ್ನ ಬಂದರೆ.
ಹಾಂ ಓಕೆ ಸರ್, ಇಲ್ಲ ಕೊಡ್ತೀನಿ ಅಂತ ಹೇಳಿನಿ ಸರ್ ನಿಮಗೆ. ಸರಿ ಸರ್, ಆಯ್ತು, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.